ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಣ್ಣಗಳ ಹಬ್ಬ ಅಂತಲೇ ಕರೆಯುವ ಹೋಳಿ ಹಬ್ಬ ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಈ ಒಂದು ಹೋಳಿ ಹಬ್ಬನೂ ಒಂದು. ಈ ವರ್ಷ ಹೋಳಿ ಹಬ್ಬ ಯಾವಾಗ ಬಂದಿದೆ, ಶುಭ ಮುಹೂರ್ತ ಏನು, ಹೋಳಿ ಹಬ್ಬದ ಮಹತ್ವ ಏನು, ಈ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಣ್ಣಗಳ ಹಬ್ಬ ಎಂದೇ ಪ್ರಸಿದ್ಧವಾಗಿರುವ ಹೋಳಿ ಹಬ್ಬಕ್ಕೆ ಭಾರತದಲ್ಲಿ ವಿಶೇಷ ಮಹತ್ವ ಇದೆ. ಈ ಹೋಳಿ ಹಬ್ಬ ಸಂಭ್ರಮದ ಜೊತೆಗೆ ಕೆಟ್ಟದರ ಮೇಲೆ ವಿಜಯದ ಸಂಕೇತವನ್ನು ಸೂಚಿಸುತ್ತೆ. ಪ್ರತಿ ವರ್ಷ ಭಾರತ ದೇಶಾದ್ಯಂತ ಹೋಳಿ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಈ ಹೋಳಿ ಹಬ್ಬ ಬಣ್ಣಗಳನ್ನು ಎರಚೋದು ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸ್ತಾರೆ. ಹಾಗಾದರೆ ಈ ವರ್ಷ ಹೋಳಿ ಹಬ್ಬ ಯಾವಾಗ, ಶುಭ ಮುಹೂರ್ತ ಹಾಗೂ ಹಬ್ಬದ ಮಹತ್ವ ಸೇರಿ ಈಗ ಈ ವಿವರಗಳನ್ನು ತಿಳ್ಕೊಳ್ಳೋಣ. ಹೋಳಿ ಹಬ್ಬನ ಬಣ್ಣಗಳ ಹಬ್ಬ ಅಂತ ಕರಿತೀವಿ. ಪ್ರೀತಿಯ ಸಂಕೇತ, ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತೆ. ಈ ಹುಣ್ಣಿಮೆ ಪ್ರಾರಂಭ ಆಗೋದು ಮಾರ್ಚ್ 13ನೇ ತಾರೀಕು ಬೆಳಗ್ಗೆ 10:30 ಪ್ರಾರಂಭ ಆಗುತ್ತೆ. ಮಾರ್ಚ್ 14ನೇ ತಾರೀಕು ಮಧ್ಯಾಹ್ನ 12:30 ಮುಕ್ತಾಯ ಆಗುತ್ತೆ. ನಮಗೆ ಹುಣ್ಣಿಮೆ ಲೆಕ್ಕ ಬರೋದು 14ನೇ ತಾರೀಕು, ಅಂದರೆ ಮಾರ್ಚ್ 14ನೇ ತಾರೀಕು. ಹೋಳಿ ಹುಣ್ಣಿಮೆ ಮತ್ತು ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹೋಳಿ ಹಬ್ಬ 2 ದಿನದ ಹಬ್ಬ ಆಗಿರುತ್ತೆ. ಹಿಂದಿನ ದಿನ ಹೋಳಿಕಾ ದಹನ ಅಂದರೆ ರಾಕ್ಷಸಿನ ಸುಡುವಂಥದ್ದು. 2025 ಮಾರ್ಚ್ 13ನೇ ತಾರೀಕು ಗುರುವಾರ ಹೋಳಿ ದಹನವನ್ನು ಮಾಡ್ತೀವಿ. ಹಾಗೆ 2025ರಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರ ಹೋಳಿ ಹಬ್ಬವನ್ನು ಆಚರಿಸ್ತೀವಿ. ಹೋಳಿ ಹಬ್ಬ ಆಚರಿಸುವ ಉದ್ದೇಶ ಏನಂದರೆ, ರಾಕ್ಷಸರ ರಾಜ ಅಂತಲೇ ಕರೆಸಿಕೊಂಡಿರುವ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನ ವಿಷ್ಣುವನ್ನು ಪೂಜೆ ಮಾಡಬಾರ್ದು, ನೀನು ಧ್ಯಾನ ಮಾಡಬಾರ್ದು ಅಂತ ಎಚ್ಚರಿಸ್ತಾನೆ ಇರ್ತಾರೆ. ಆದರೂ ಕೂಡ ಪ್ರಹ್ಲಾದ ಆ ಎಚ್ಚರಿಕೆಯನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಪ್ರಾಮಾಣಿಕ ಭಕ್ತಿ ಮತ್ತು ನಿಷ್ಠೆಯಿಂದ ಸದಾಕಾಲ ವಿಷ್ಣುವನ್ನು ಪೂಜೆ ಮಾಡ್ತಾರೆ. ಇದನ್ನು ನೋಡಿ ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಊಹಿಸಲಾಗದಷ್ಟು ಹಿಂಸೆ ಮಾಡ್ತಾರೆ. ನಾನಾ ರೀತಿಯಿಂದ ಆತನಿಗೆ ಕೊಲ್ಲೋದಕ್ಕೆ ಮತ್ತು ಬುದ್ಧಿ ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದರೂ ಪ್ರಹ್ಲಾದ ತಂದೆಯ ಮಾತನ್ನು ಕೇಳೋದೇ ಇಲ್ಲ. ಅಷ್ಟಮಿಯಿಂದ ಹಿಡಿದು ಹುಣ್ಣಿಮೆವರೆಗೂ ಕೂಡ 8 ದಿನಗಳ ಕಾಲ ನಾನಾ ರೀತಿಯಲ್ಲಿ ಪ್ರಹ್ಲಾದನಿಗೆ ಶಿಕ್ಷೆಯನ್ನು ಕೊಡ್ತಾ ಆತನನ್ನು ನಿಂದಿಸುತ್ತಾ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಪ್ರಹ್ಲಾದ ಬದಲಾಗೋದೇ ಇಲ್ಲ, ತಂದೆಯ ಮಾತನ್ನು ಕೇಳೋದೇ ಇಲ್ಲ. ಇದನ್ನು ಕೋಲಾಷ್ಟಕ ಅಂತಲೂ ಕರೀತಾರೆ. ಅಷ್ಟಮಿ ದಿನದಿಂದ ಪ್ರಹ್ಲಾದನಿಗೆ ಅವರು ಶಿಕ್ಷೆ ಕೊಡೋದಕ್ಕೆ ಶುರು ಮಾಡಿರ್ತಾರೆ. ಅದು ಚೈತ್ರ ಮಾಸದ ಅಷ್ಟಮಿ ತಿಥಿ. ಇದಕ್ಕೇನೆ ಕೋಲಾಷ್ಟಕ ಅಂತ ಕರೀತಾರೆ. ಹಿರಣ್ಯಕಶಿಪು ತನ್ನ ಸಹೋದರಿಯಾದ ಹೋಳಿಕಾಳಿಗೆ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಒಪ್ಪಿಸ್ತಾರೆ. ಹೋಳಿಕಾಳಿಗೆ ಹುಟ್ಟಿದಾಗಲೇ ಬೆಂಕಿಯಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ಒಂದು ವರ ಇರುತ್ತೆ. ಅದಕ್ಕೋಸ್ಕರನೇ ಪ್ರಹ್ಲಾದನನ್ನು ಆಕೆಗೆ ಒಪ್ಪಿಸ್ತಾರೆ. ಬೆಂಕಿಯಿಂದ ಈತನನ್ನು ಸುಟ್ಟಿಬಿಡು, ಈತನನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ. ತನ್ನ ಸಹೋದರಿಯಾದ ಹೋಳಿಕಾಳಿಗೆ ಹಿರಣ್ಯಕಶಿಪು ಹೇಳ್ತಾರೆ, ಹೋಳಿಕಾ ಬೆಂಕಿಯ ಮೇಲೆ ಕೂತ್ಕೊಂಡು ಪ್ರಹ್ಲಾದನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾಳೆ. ಆಗ ಪ್ರಹ್ಲಾದ ವಿಷ್ಣುವಿನ ಜಪವನ್ನು ಮಾಡ್ತಾರೆ. ಭಕ್ತಿಯ ಮುಂದೆ ಬೇರೆ ಯಾವುದೂ ಇಲ್ಲ ಅನ್ನೋ ಸಾಕ್ಷಿನೇ ಇದು. ಬೆಂಕಿಯಲ್ಲಿ ಹೋಳಿಕಾ ಸುಟ್ಟಿ ಹೋಗ್ತಾಳೆ. ಆದರೆ ಭಕ್ತಿಯ ಪರವಶನಾಗಿದ್ದ ಪ್ರಹ್ಲಾದನಿಗೆ ಏನೂ ಆಗದೆ ಹಾಗೆಯೇ ಬೆಂಕಿಯಿಂದ ಎದ್ದು ಬರ್ತಾರೆ. ಭಕ್ತಿಯ ಮುಂದೆ ಆ ಭಗವಂತನೇ ಕೊಟ್ಟಿರೋ ಆ ವರನೂ ಕೂಡ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅವತ್ತಿನಿಂದ ಈ ದಿನವನ್ನು ಹೋಳಿಕಾ ದಹನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಪುರಾಣದ ಕಥೆಗಳ ಪ್ರಕಾರ ರಾಕ್ಷಸತ್ವ ಅಂದ್ರೇ ಕೆಟ್ಟದ್ದು, ಬೇಡದೇ ಇರೋದು. ಇದಕ್ಕೋಸ್ಕರನೇ ಬೇಡದೇ ಇರೋವಂಥ ವಸ್ತುಗಳನ್ನು ಹೋಳಿ ಹಬ್ಬದ ಹಿಂದಿನ ದಿನ ಮನೆಯಿಂದ ಹೊರಗಡೆ ಹಾಕಿ ಅದನ್ನು ಸುಡ್ತಾರೆ. ಇದು ಕೂಡ ಪುರಾಣದ ಪ್ರಕಾರ ಒಂದು ಒಳ್ಳೆ ಕಥೆನೇ. ಹೋಳಿಕಾ ಅಂದರೆ ರಾಕ್ಷಸಿ, ಹಿರಣ್ಯಕಶಿಪುವಿನ ತಂಗಿ. ಈ ಹೋಳಿಕಾ ರಾಕ್ಷಸಿನ ದಹನ ಮಾಡುವಂಥದ್ದು ಹೋಳಿಕಾ ದಹನ. ಅಂದರೆ 13ನೇ ತಾರೀಕು ಹೋಳಿಕಾ ದಹನ ಮಾಡ್ತೀವಿ. ಇನ್ನು 14ನೇ ತಾರೀಕು ಹೋಳಿ ಹಬ್ಬ ಇರುತ್ತೆ. ಬಣ್ಣಗಳ ಹಬ್ಬ, ಸಂಭ್ರಮದ ಹಬ್ಬ. ಹೋಳಿಕಾ ದಹನ ಅಂತ ಅಂದರೆ ಕೆಟ್ಟದ್ದನ್ನು ದಹನ ಮಾಡುವಂಥದ್ದು. ಹಳೆಯ ಮರದ ವಸ್ತುಗಳು, ಹಳೆಯ ಬೇಡದೇ ಇರೋ ವಸ್ತುಗಳಾಗಿರ್ಬೋದು ಮನೆಯಲ್ಲಿ ಕ್ಲೀನ್ ಮಾಡಿ. ಏಕೆಂದರೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷದಂತೆ, ವಸಂತ ಕಾಲದ ಆಗಮನ, ಹೊಸ ಚಿಗುರುಗಳು ಬರುವಂಥ ಸಮಯ. ಇದನ್ನೇ ನಾವು ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತೀವಿ.
ಇದಕ್ಕೋಸ್ಕರನೇ ಮನೆಯಲ್ಲಿ ಬೇಡದಿರೋ ವಸ್ತುಗಳು ಏನಾದರೂ ಇದ್ದರೆ, ಉಪಯೋಗಿಸದೇ ಇರುವಂಥ ವಸ್ತುಗಳು ಏನಾದರೂ ಇದ್ದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಹೊರಗಡೆ ಹಾಕಬೇಕು. ಈ ಹೋಳಿಕಾ ದಹನದ ದಿನ ಅದನ್ನೆಲ್ಲ ಸುಟ್ಟಿ ಹಾಕಬೇಕು ಅಂತ ಒಂದು ಪದ್ಧತಿ ಇದೆ. ಎಲ್ಲರೂ ಮಾಡಬೇಕು ಅಂತ ಏನೂ ಇಲ್ಲ, ಕೆಲವರಿಗೆ ಈ ಪದ್ಧತಿ ಇರುತ್ತೆ. ಹೋಳಿಕಾ ದಹನದ ಸಮಯ ರಾತ್ರಿ 11:30. ಈ ಸಮಯದಲ್ಲಿ ಬೇಡದಿರೋ ವಸ್ತುಗಳನ್ನು, ಮರದ ವಸ್ತುಗಳನ್ನು ಅದನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಅದನ್ನು ಸುಟ್ಟಿ ಹಾಕ್ಬೋದು. ಮಾರನೇ ದಿನ 14ನೇ ತಾರೀಕು ಹೋಳಿ ಹಬ್ಬವನ್ನು ಆಚರಿಸಬೇಕು. ಹೋಳಿ ಹುಣ್ಣಿಮೆ 14ನೇ ತಾರೀಕು ಆಚರಣೆ ಮಾಡಬೇಕು. 14ನೇ ತಾರೀಕು ಬಣ್ಣಗಳ ಹಬ್ಬ, ಹೋಳಿ ಹಬ್ಬ. ಸ್ನೇಹಿತರು, ಕುಟುಂಬದವರು ಎಲ್ಲರೂ ಸಂಭ್ರಮದಿಂದ ಬಣ್ಣಗಳನ್ನು ಹಚ್ಚಿ ಆಟ ಆಡೋ ಅಂಥ ಹಬ್ಬ. ಪುರಾಣಗಳ ಪ್ರಕಾರ ಸಾಕಷ್ಟು ಕಥೆಗಳಿವೆ ಈ ಹೋಳಿ ಹಬ್ಬದ ಬಗ್ಗೆ. ಇನ್ನು ಎಷ್ಟೋ ಕಡೆ ಹೋಳಿ ದಹನದ ದಿನ ಕಟ್ಟಿಗೆ ಮತ್ತು ಸಗಣಿಯಿಂದ ಹೋಳಿಕಾಳ ಪ್ರತಿಕೃತಿಯನ್ನು ತಯಾರಿಸ್ಬಿಟ್ಟು ಅದಕ್ಕೆ ಬೆಂಕಿ ಹತ್ತಿಸ್ತಾರೆ. ಜನರು ಅದರ ಸುತ್ತ ಪ್ರದಕ್ಷಿಣೆ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಈ ಹೋಳಿಕಾ ದಹನದಲ್ಲಿ 5 ಗೋಮತಿ ಚಕ್ರಗಳನ್ನು ಹಾಕೋದ್ರಿಂದ ಮದುವೆಯಲ್ಲಿನ ಅಡೆತಡೆಗಳು ನಿವಾರಣೆ ಆಗುತ್ತೆ. ಈ ದಿನ ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಿ ಮತ್ತೆ ಪಾರ್ವತಿ ತಾಯಿಯನ್ನು ಪೂಜೆ ಮಾಡ್ತಾರೆ. ಇನ್ನು ಈ ಹೋಳಿ ಹಬ್ಬದ ದಿನ ಜನರು ವಿವಿಧ ಬಣ್ಣಗಳನ್ನು ಮೈಮೇಲೆ ಹಚ್ಕೊಂಡು ಓಕುಳಿ ಆಡ್ತಾರೆ. ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾ ಪರಸ್ಪರ ಸಿಹಿ ತಿಂಡಿಗಳನ್ನು ಹಂಚಿ ತಿನ್ನುವ ಮೂಲಕ ಈ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾರೆ. ಇನ್ನು ಹೋಳಿ ದಹನದ ದಿನ ದುಃಖವನ್ನು ಕಳೆದು ಸಂತೋಷ ಎದುರಾಗುವ ಸೂಚನೆ ಕೊಡುತ್ತೆ. ಹೋಳಿ ಹಬ್ಬವು ನಮ್ಮ ಬಾಳಿನಲ್ಲಿ ಸುಖ ಶಾಂತಿಯನ್ನು ತರಬೇಕು ಎಂದರೆ ಈ ಒಂದಿಷ್ಟು ನಿಯಮವನ್ನು ಪಾಲಿಸಬೇಕು. ಹೋಳಿಕಾ ದಹನದ ಸಮಯದಲ್ಲಿ ಬೆಲ್ಲ ಮತ್ತು ಗೋಧಿಯನ್ನು ಅರ್ಪಿಸೋದ್ರಿಂದ ನಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯೂರುತ್ತೆ. ಹೋಳಿಕಾ ಪ್ರತಿಮೆಯ ಮೇಲೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಹಾಕೋದ್ರಿಂದ ಕೆಟ್ಟ ದೃಷ್ಟಿಗಳಿಂದ ದೂರ ಇರ್ಬೋದು. ತೆಂಗಿನಕಾಯಿ ಮತ್ತು ಲವಂಗವನ್ನು ಅರ್ಪಿಸೋದ್ರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತೆ. ಇನ್ನು ನೀವು ಹೋಳಿ ಆಡುವ ದಿನ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಿ ಎಚ್ಚರಿಕೆಯಿಂದ. ಹೋಳಿ ಆಡುವ ಮೊದಲು ತೆಂಗಿನಕಾಯಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ಹಚ್ಕೊಳ್ಳಿ. ಇದರಿಂದ ಚರ್ಮ ಮತ್ತು ಕೂದಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದಷ್ಟು ನೀರಿನ ಬಗ್ಗೆ ಒಂದು ಕಾಳಜಿ ವಹಿಸಿ, ನೀರನ್ನು ಜಾಸ್ತಿ ವ್ಯರ್ಥ ಮಾಡಬೇಡಿ. ಆದಷ್ಟು ಹೋಳಿ ಆಡುವಾಗ ಯಾರಿಗೂ ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕು. ವಿಶೇಷವಾಗಿ ಪುಟ್ಟ ಮಕ್ಕಳು ಹಾಗೆ ವಯಸ್ಸಾದವರಿಗೆ ಬಣ್ಣಗಳಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೋಬೇಕು. ಈ ಹೋಳಿ ಕೇವಲ ಹಬ್ಬ ಅಲ್ಲ, ಅದು ಸಂತೋಷ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುವ ಆಚರಣೆ. ಯಾವುದೇ ಜಾತಿ, ಧರ್ಮ ಮತ್ತು ವರ್ಗಗಳನ್ನು ಮೀರಿ ಎಲ್ಲರೂ ಪರಸ್ಪರ ಆನಂದಿಸುವ ಬಣ್ಣಗಳ ಸಂಗಮ ಅಂತಲೇ ಹೇಳ್ಬೋದು. ಈ ವರ್ಷ ಹೋಳಿ ಹಬ್ಬ ಯಾವಾಗ? ಬಣ್ಣಗಳ ಹಬ್ಬದ ಶುಭ ಮುಹೂರ್ತ ಏನು? ಹೋಳಿ ಹಬ್ಬದ ಮಹತ್ವ ಏನು? ಹೋಳಿಕಾ ದಹನ ಅಂದರೆ ಏನು? ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು.